ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಮಹಿಳಾ ದಿನದ ಶುಭಾಶಯಗಳು. ನಾವು ಶಿವರಾತ್ರಿ ಹಬ್ಬನ ಸಿಂಪಲ್ಲಾಗಿಯೇ ಆಚರಿಸ್ತೀವಿ. ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕಿ ಮನೆಯಲ್ಲಿ ಮಾಮೂಲಿ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಮನೆ ಹತ್ತಿರ ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆ. ಹಾಗಾಗಿ ಬೆಳಗ್ಗೆನೇ ಹೋದ್ವಿ. ಆದರೆ ಬರೋದು ಸಂಜೆನೇ ಆಗೋಯ್ತು, ತುಂಬಾ ರಶ್ ಇತ್ತು. ಇದು ನೆಕ್ಸ್ಟ್ ಡೇ ವಿಡಿಯೋ. ಇಲ್ಲಿ ನಮ್ಮ ಮನೆ ಹತ್ತಿರ ಶನಿ ಮಹಾತ್ಮ ಅವರ ದೇವಸ್ಥಾನ ಇದೆ. ಅವರ ತೇರು ಮನೆ ಹತ್ತಿರ ಬರುತ್ತೆ ಇವತ್ತು. ಹಾಗಾಗಿ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ವಿ. ಹಾಗೆ ನನ್ನ ಮಗ ಒಂದು ವಿಡಿಯೋನ ಮಾಡಿದ್ದಾನೆ. ಪೂಜೆ ಮಾಡಿಸೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ದೇವರು ಮನೆ ಮುಂದೆ ಬಂದಾಗ ಹಣ್ಣು ಕಾಯಿ ಮಾಡಿಸ್ಬೇಕು ಅಂತ ಎಲ್ಲ ಮಾಡಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡು ಎಲ್ಲ ನಿಂತ್ಕೊಂಡಿದ್ರು. ಇಲ್ಲಿ ಬೆಂಗಳೂರಲ್ಲೂ ಕೂಡ ಈ ರೀತಿ ನೀರು ಹಾಕಿ ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡಿಸ್ತಾರಲ್ಲ, ಇದನ್ನು ನೋಡಿದ್ರೆ ಖುಷಿ ಆಗುತ್ತೆ. ಊರ ಕಡೆ ಮಾಡ್ತಾರೆ ಇದನ್ನೆಲ್ಲ. ಇಲ್ಲೂ ಕೂಡ ನಾವಿರೋ ಏರಿಯಾದಲ್ಲಿ ಇಲ್ಲೂ ಕೂಡ ಮಾಡ್ತಾರೆ. ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಇವತ್ತು ಕಾಡುಮಲ್ಲೇಶ್ವರ ಜಾತ್ರೆ ಕೂಡ ಇತ್ತು. ನನಗೆ ಹೋಗೋದಕ್ಕಾಗಲಿಲ್ಲ, ತುಂಬ ಬೇಜಾರಾಗ್ತಾಯಿದೆ. ಪ್ರತಿ ವರ್ಷವೂ ಹೋಗ್ತಾ ಇದ್ವಿ. ಈ ವರ್ಷ ಸ್ವಲ್ಪ ಬೇರೆ ಎಲ್ಲೋ ಹೋಗಬೇಕಾಗಿತ್ತು, ಹಾಗಾಗಿ ನಾನು ಹೋಗಲಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಜಾತ್ರೆಗಳು, ದೇವಸ್ಥಾನಗಳಿಗೆ ಹೋಗೋದು. ಏನೋ ಒಂಥರ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಲ್ವಾ ದೇವಸ್ಥಾನಗಳಿಗೆ ಹೋದರೆ. ನಮಗೆ ಮಹಿಳಾ ದಿನ ಇದ್ದಿದ್ದರಿಂದ ದಿನೇಶ್ ಗುಂಡೂರಾವ್ ಸರ್ ಕಡೆಯಿಂದ ನಮಗೊಂದು ಪೂಜಾ ತಟ್ಟೆ ಹಾಗೆ ಒಂದು ಸೀರೆನ ಕೊಟ್ಟರು. ನಮ್ಮ ಏರಿಯಾದಲ್ಲಿ ಎಲ್ರಿಗೂ ಇದನ್ನು ಕೊಟ್ಟರು. ಚೆನ್ನಾಗಿದೆ ಸೀರೆನೂ, ಹಾಗೆ ಒಂದು ಪೂಜಾ ತಟ್ಟೆನೂ ಚೆನ್ನಾಗಿದೆ. ಫ್ಲಿಪ್ಕಾರ್ಟಿಂದ ನಾನು ಒಂದು ಚೈನನ್ನು ಆರ್ಡ್ರ್ ಮಾಡಿದ್ದೆ. ಇದು 2 ವರ್ಷದ ಹಿಂದೆ ಆರ್ಡ್ರ್ ಮಾಡಿದ್ದೆ. ಇದರ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ನಾನು ಮತ್ತೆ ಇನ್ನೊಂದು ಮಾಡಿದೆ. ನೋಡಿ, ಇದರಲ್ಲಿ ಅಷ್ಟು ಚೆನ್ನಾಗಿಲ್ಲ ಡಿಸೈನು, ಮತ್ತು ಕಲರು ಅಷ್ಟೊಂದು ನನಗೆ ಇಷ್ಟನೇ ಆಗಲಿಲ್ಲ. ಇದು ಹಳೇದು ತೊಗೊಂಡು 2 ವರ್ಷ ಆದ್ರೂ ಎಷ್ಟು ಚೆನ್ನಾಗಿತ್ತು. ಇದು ಅಷ್ಟೊಂದು ಲೈಕ್ ಆಗಲಿಲ್ಲ. ಇದೆಲ್ಲ ಒಂದು ಗೋಲ್ಡ್ ಚೈನ್ ಥರ ಫಿನಿಶಿಂಗ್ ಎಲ್ಲ ಚೆನ್ನಾಗಿತ್ತು ಇದರಲ್ಲಿ. ಇವಾಗ ಕಪ್ಪಾಗಿ ಹಾಳಾಗಿದೆ. ಅದಕ್ಕೆ ಇದನ್ನು ಬುಕ್ ಮಾಡಿ ತರಿಸ್ಕೊಂಡ್ವಿ. ಆದರೆ ಇದು ಅಷ್ಟೊಂದು ಇಷ್ಟನೇ ಆಗಲಿಲ್ಲ.